ನಮಸ್ತೆ. ನಾವು ಇವಾಗ ಮಹಾರಾಷ್ಟ್ರ ರೀಚ್ ಆದ್ವಿ. ಸೊ ನಿಮಗೆ ಮುಂದೆ ಗೊತ್ತಾಗುತ್ತೆ ನಾವು ಆ್ಯಕ್ಚುಲಾಗಿ ಎಲ್ಲಿ ಬಂದಿದ್ದೀವಿ ಅಂತ. ಬೆಳಗ್ಗೆ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದ ಮುಖ ನೋಡಿ, ಫುಲ್ಲು ಬೊಟ್ಟಿಲ್ಲ ಏನಿಲ್ಲ, ಹಾಗೆ ಎದ್ದು ಬಂದು ಕೂತಂಗಿದ್ದೀವಿ. ಸೊ ಇಲ್ಲಿ ನಾವು ರೂಮ್ ಮಾಡಿದ್ದು, ನೀವು ಆಗಲೇ ಬೋರ್ಡ್ ನೋಡಿದ್ವಿ. भैया डब्बा सिस्टम है क्या? क्या ये इसके स्टाफ का मिस है, स्टाफ के लिए आता है। अच्छा। ಇಲ್ಲಿ ಕೆಲಸ ಮಾಡೋ ಎಲ್ಲ ಸ್ಟಾಫ್ಸ್ಗೂ ಈ ಥರ ಫುಲ್ಲು ಡಬ್ಬಾ ಸಿಸ್ಟಮಲ್ಲಿ ಊಟನ ತೊಗೊಂಬಂದು ಇಟ್ಬಿಡ್ತಾರೆ. ನಾವು ರೀಚ್ ಆಗೋಷ್ಟರ ಆಲ್ರೆಡಿ 12 o'clock ಹಂಗೆ ಆಗೋಗಿತ್ತು. ನೋಡ್ರಿ ಎಷ್ಟು ದೊಡ್ಡದಾಗಿ ಸ್ಪೇಸ್ ಬಿಟ್ಟಿದ್ದಾರೆ. ಈ ನಡುವೆ ಒಂದಿಷ್ಟು ಜಾಗ ಸಿಕ್ಕರೆ ಸಾಕು, ಅಲ್ಲಿ ಇನ್ನೊಂದು ರೂಮ್ ಕಟ್ಬಿಟ್ಟು ಬಾಡಿಗೆ ತೊಗೊಂಡು ಬಿಡೋಣ ಅನ್ನೋ ಯೋಚನೆಯಲ್ಲಿ ಇರುವಾಗ ಇಷ್ಟು ದೊಡ್ಡದಾಗಿ ಬಿಟ್ಟಿದ್ದಾರೆ. ಸೂಪರ್ ಅಲ್ವಾ? ಸರಿ, ನೀನು ರೆಡಿ ಆಗು, ನನಗೆ ನೇಲ್ ಕಟ್ಟರ್ ಬೇಕಾ, ನಾನು ನೇಲ್ ಕಟ್ ಮಾಡಿಬಿಟ್ಟು ಆಮೇಲೆ 10 ದಿನದಲ್ಲಿ ರಾಕ್ಷಸ ಬೆಳೆಸ್ಕೊಂಡಿದ್ಯಲ್ಲ ಶೋ. ತಿನ್ಬೇಕಲ್ವಾ ಮಾಂಸ. ಮಾಂಸ ಅಲ್ಲ, ತಿನ್ಬೇಕಲ್ಲ ಮಾಂಸ. ಸೊ ರೀಚ್ ಆಗಿಬಿಟ್ವಿ ಆರಾಮಾಗಿ. ಸಾಕಾಯಿತು. ಫುಲ್ ಕಂಪ್ಲೀಟ್ 13 hours ಜರ್ನಿ ಬೆಂಗಳೂರಿಂದ ಇಲ್ಲಿಗೆ. VRL ಬುಕ್ ಮಾಡಿದ್ದು ಸ್ಲೀಪರು. ಬಟ್ ಜರ್ನಿ ತುಂಬ ಚೆನ್ನಾಗಿತ್ತು. ಆರಾಮಾಗಿ ಸೇಫಾಗಿ ಕರ್ಕೊಂಬಂದರು. ಏನು ಬಂದಂಗೆ ಅನ್ನಿಸ್ಲಿಲ್ಲ. ಆರಾಮಾಗಿ ಸೀರೀಸ್ ನೋಡಿಕೊಂಡು, ಬಟ್ ಅದ್ರ ವೀಡಿಯೋ ಮಾಡೋಕ್ಕಾಗಿಲ್ಲ, ಕಂಪ್ಲೀಟ್ ಸೀರೀಸ್ನಲ್ಲಿ ಬ್ಯುಸಿ ಇದ್ದೆ. ಆಮೇಲೆ ಇನ್ನೊಂದು ಚಾರ್ಜಿಂಗ್ ಪಾಯಿಂಟ್ ಅಷ್ಟು ಸರಿ ಇರಲಿಲ್ಲ, ಸೊ ಚಾರ್ಜ್ ಮಾಡ್ಕೊಳಕ್ಕಾಗಿಲ್ಲ. ಸೊ ರೂಮ್ ರೀಚ್ ಆಗೋರ್ಗು ನಾನು ಯಾವುದೇ ವಿಡಿಯೋ ಕ್ಲಿಪ್ ಮಾಡೋಕ್ಕಾಗಿಲ್ಲ. ಬಟ್ ಆರಾಮಾಗಿ ಹಿಯರ್ ವಿ ಆರ್ ಲಕ್ಷ್ಮೀ ಮಾತಾ ದರ್ಶನ ಮಾಡೋದಕ್ಕೆ ಪಟ್ ಅಂತ ದಶಮಿಗೆ ಬಂದುಬಿಟ್ಟಿದ್ದೀವಿ. ಸೊ ನೀವು ನನ್ನ ಜೊತೆ ದರ್ಶನ ಮಾಡಿ, ಇನ್ ಕೇಸ್ ಅವ್ರು ವೀಡಿಯೋ ಮಾಡೋಕ್ಕೆ ಬಿಟ್ಟರೆ. ಬೆಡ್ಡೆಲ್ಲ ಪರವಾಗಿಲ್ಲ, ನೀಟಾಗಿದೆ. ಟಿ ವಿ ನಾವು ನೋಡಲ್ಲ. AC ಗಂಡ ಇನ್ನೂ ಆನ್ ಮಾಡಿಲ್ಲ. ಸೊ ಕೆಟ್ಟಲ್ ನಾರ್ಮಲ್ ಎಲ್ಲ ಹೋಟ್ಲಲ್ಲೂ ಇರೋಂಗೆ ಎಲ್ಲನೂ ಇಟ್ಟಿದ್ದಾರೆ. ಕಾಫಿ ನಾವು ಕುಡಿಯೋಲ್ಲ, ಟೀ ನಾವು ಕುಡಿಯೋಲ್ಲ. ಬಿಸಿನೀರು ಒಂದೇ ವರ್ಕ್ ಆಗೋದು ನಮಗಿವಾಗ. ಒಂದು ದೊಡ್ಡದಾಗಿ ಚೆನ್ನಾಗಿರೋ ಮಿರರ್ ಕೊಟ್ಟಿದ್ದಾರೆ. ಬಾತ್ರೂಮ್ ಪರವಾಗಿಲ್ಲ, ನೀಟಾಗಿದೆ. ಸೊ ನೀವು ಯಾರಾದರೂ ಕೊಲ್ಲಾಪುರಕ್ಕೆ ಬಂದರೆ ಅಮ್ಮನವ್ರ ದರ್ಶನ ಮಾಡೋದಕ್ಕೆ, ಸೊ ಡೀಸೆಂಟ್ ಹೋಟೆಲ್, ಚೆನ್ನಾಗಿದೆ. ನಾವೇನು ಆನ್ಲೈನಲ್ಲಿ ಜಸ್ಟ್ ಹಾಗೆ ನೋಡಿದ್ವಿ, ಬಟ್ ಇಲ್ಲೇ ಬಂದು ನಾವು ಬುಕ್ ಮಾಡ್ಕೊಂಡಿದ್ದು. ರೆಸ್ಟ್ ಜಾಸ್ತಿ ಇಲ್ಲ ಅಂತ ಅಂದರು. ಸೊ ಆರಾಮಾಗಿ ರೂಮ್ ಸಿಕ್ತು. ಡೀಸೆಂಟಾಗಿದೆ, ಚೆನ್ನಾಗಿದೆ. ಪ್ರೈಸ್ ಕೂಡ ಅಫೋರ್ಡಬಲ್. ಸೊ ಅಕಸ್ಮಾತ್ ನೀವೇನಾದರೂ ಬಂದರೆ ದಿಸ್ ಇಸ್ ಮಚ್ ಬೆಟರ್ ಪ್ಲೇಸ್ ಟು ಸ್ಟೇ ಅಂತ ಹೇಳ್ಬೋದು. ಬೇಗ ರೆಡಿಯಾಗಿ ಅಮ್ಮನವ್ರ ದರ್ಶನಕ್ಕೆ ಹೋಗೋಣ. ಈ ಥರ ರೆಡಿಯಾಗಿ ಬೇಗ ಅಮ್ಮನವ್ರ ದರ್ಶನ ಮಾಡೋಣ ಅಂತ ಬಂದ್ವಿ. ಸೊ ಫಸ್ಟ್ ನಾವು ಎಂಟ್ರಿ ಕೊಡ್ತಾ ಇರೋದೆ ಭವಾನಿ ಮಂಟಪ ಅಂತ. ಶಿವಾಜಿ ಮಹಾರಾಜರವರ ಮನೆತನಕ್ಕೆ ಸೇರಿದ ಇದು ಪ್ಯಾಲೇಸು. ಒಳಗಡೆ ಪ್ಯಾಲೇಸ್ ಥರನೇ ಇದೆ, ಅಂದರೆ ವಾಡೆ ಏನು ಹೇಳ್ತೀವಿ ನಾವು. ಇದು ಮಂಟಪದ ಕಂಪ್ಲೀಟ್ ಸುತ್ತಲೂ ಇದೆ. ಈ ಮಂಟಪದ ಹೆಸರು ಬಂದುಬಿಟ್ಟು ಭವಾನಿ ಮಂಟಪ ಅಂತ. ಇಲ್ಲಿ ಬ್ರಿಟಿಷ್ ಟೈಮಲ್ಲಿ, ಅದಕ್ಕಿಂತ ಮುಂಚಿನ ರಾಜರ ಆಳ್ವಿಕೆಯಲ್ಲಿ ಇಲ್ಲೆಲ್ಲ ಮಾರಾಟಕ್ಕೆ, ವ್ಯಾಪಾರಕ್ಕೆ ಅಂತ ಬರ್ತಿದ್ದಂಥ ಜನರೆಲ್ಲ ಇದೇ ಪ್ಲೇಸಲ್ಲಿ ಕೂತ್ಕೊಂಡು ಅವ್ರ ವ್ಯಾಪಾರಗಳನ್ನ ಮಾಡ್ಕೊತಾ ಇದ್ದಿದ್ದಂಥ ಜಾಗ. ಆವಾಗಿನ ಕಾಲಕ್ಕೆ ಯಾವ ಮಟ್ಟಿಗೆ ಎಷ್ಟು ಚೆನ್ನಾಗಿ ಪ್ಲ್ಯಾನ್ ಆಗಿ, ಎಷ್ಟು ಚೆನ್ನಾಗಿ ಆರ್ಕಿಟೆಕ್ಚರ್ ಅವ್ರು ಮಾಡಿ ಕಟ್ಟಿದ್ದಾರೆ. ಒಂದು ಸರ್ಕಲ್ ಥರ ಮಾಡಿ, ಅಲ್ಲಿ ಆಫೀಸರ್ಸ್ ಎಲ್ಲ ಮಾರಾಟಕ್ಕೆ ಸುತ್ತಲೂ ಜನ ಮಾಡ್ಕೊಳ್ಳೋ ಥರ ಎಲ್ಲ ಥರ ವ್ಯವಸ್ಥೆಗಳನ್ನ ಇಲ್ಲಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಇವಾಗಲೂ ಅದೇ ರೀತಿಯಲ್ಲಿ ಎಲ್ಲ ವ್ಯಾಪಾರಸ್ಥರು ಅದೇ ಥರನೇ ಕೂತ್ಕೊಂಡು ಇವಾಗ ಮಾಡ್ತಾ ಇದ್ದಾರೆ ವ್ಯಾಪಾರಗಳನ್ನ. ತುಂಬ ಚೆನ್ನಾಗಿದೆ. ನೀವು ಕಂಪ್ಲೀಟಾಗಿ ಆರ್ಕಿಟೆಕ್ಚರ್ ನೋಡಬೇಕಂದ್ರೆ ದಯವಿಟ್ಟು ಪ್ಲೀಸ್ ಕಂಪ್ಲೀಟಾಗಿ ನೋಡಿ. ನಾನು ದರ್ಶನಕ್ಕೆ ಅಂತ ಬಂದಿದ್ದು ಫ್ಯಾಮಿಲಿ ಜೊತೆ, ಹಾಗಾಗಿ ನಾನು ಕಂಪ್ಲೀಟಾಗಿ ಆರ್ಕಿಟೆಕ್ಚರ್ ಥರ ನಾವು ವೀಡಿಯೋ ಮಾಡೋಕ್ಕಾಗಿಲ್ಲ. ಇದು ವಾಡೆ, ಇದ್ರ ಒಳಗಡೆನೇ ಅಮ್ಮನವ್ರು ಇರೋದು. ನಾನು ತೋರಿಸ್ಬೇಕಾದ್ರೆ ಅಮ್ಮನ ಹೆಸರು ಹೇಳ್ತೀನಿ. ಇಲ್ಲಿ ನೋಡಿ, ಎಲ್ಲ ತೊಗೊಳ್ಳೋಣ ಅಂತ ನಾವು ಈ ಕಡೆ ಬಂದಿದ್ದು. ತುಂಬ ಚೆನ್ನಾಗಿದೆ. ದಯವಿಟ್ಟು ವಿಸಿಟ್ ಮಾಡಿ ಒಂದ್ಸರಿ. ಬರೀ ದೇವಸ್ಥಾನ ನೋಡೋದಲ್ದಿರ ಅಕ್ಕಪಕ್ಕದಲ್ಲಿ ಏನಿದೆ,
ಯಾವ ಥರ ಆರ್ಕಿಟೆಕ್ಚರ್ ಮಾಡಿದ್ದಾರೆ. ನಮ್ಮ ಒಂದು ಒಂದೊಂದು ಸ್ಟೇಟಲ್ಲೂ ಒಂದೊಂದು ರೀತಿಯಾಗಿ ಆರ್ಕಿಟೆಕ್ಚರ್ಸ್ ಇರುತ್ತೆ. ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಒಂದೊಂದು ರೀಜನಲ್ಲಿ. ಆ ರೀಜನಲ್ಲಿ ಆ ಕ್ಲೈಮೇಟ್ ಪ್ರಕಾರವಾಗಿ ಹೇಗೆ ಕಟ್ಟಿರ್ತಾರೆ, ಯಾವ ಥರ ಫ್ಲೋ ಇರಲಿ ಅಂತ ಕಟ್ಟಿರ್ತಾರೆ ಅಂತ ಎಲ್ಲನೂ ಡಿಟೇಲಾಗಿ ನೀವು ನೋಡಿ. ಇಂಡಿಯಾ ಬ್ಯೂಟಿನೇ ಬೇರೆ, ಇಂಡಿಯನ್ ಆರ್ಕಿಟೆಕ್ಚರ್ ಬ್ಯೂಟಿನೇ ಬೇರೆ ಲೆವೆಲಲ್ಲಿ ಇರುತ್ತೆ. ಸೊ ನಾವು ಇದು ಮಾಡ್ಕೊಳ್ಬೇಕಾದ್ರೆ ಅಮ್ಮ ಪೂಜೆ ಸಾಮಾನೆಲ್ಲ ತೊಗೊಂಡ್ರು. ಸೀರೆ, ಬ್ಲೌಸು, ತಾಳಿ ನಮ್ಮ ಕಡೆ ಹೇಗೆ ಕೊಡ್ತೀವೋ ಹಾಗೆ ಇದರಲ್ಲಿ ಕಾಲುಂಗುರ ಎಲ್ಲನೂ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಸೊ ರೆಡಿಯಾಗಿ ಎಲ್ಲ ತಗೊಂಡು ಒಳಗಡೆ ದರ್ಶನ ಮಾಡೋದಕ್ಕೆ ಹೊರಟಿದ್ದೀವಿ. ಇದು ಒಳಗಡೆ ದೇವಸ್ಥಾನ. ಅಲ್ಲಿ ಒಳಗಡೆ ಬಂದಿದ ತಕ್ಷಣ ಇದು ವಾಡೆ. ಇಲ್ಲಿ ಬ್ರಿಟಿಷ್ ಟೈಮಲ್ಲಿ ಅವ್ರು ಯಾವಾಗ ಎಲ್ಲನೂ ಕಬ್ಜಾ ಮಾಡಿಕೊಂಡ್ರು ಆ ಟೈಮಲ್ಲಿ ಅವರೆಲ್ಲ ಇಲ್ಲಿ ಆಫೀಸ್ ಅಂತ ಮಾಡ್ಕೊಂಡಿದ್ರು. ಅಂದರೆ ಆಫೀಸರ್ಸ್ ಬಂದು ಹೋಗೋ ಥರ ಉಳ್ಕೊಂಡಿರೋ ಥರ ಆ ಥರ ಎಲ್ಲ ಮಾಡ್ಕೊಂಡಿದ್ರು. ಬಟ್ ಎಷ್ಟು ಬ್ಯೂಟಿಫುಲ್ಲಾಗಿ ಈಗ ನೋಡೋದಕ್ಕಿದೆ ಅಂತ ನೋಡಿ. ಎಲ್ಲ ಕಂಬಗಳಿಗೂ ಕಂಪ್ಲೀಟಾಗಿ ರಂಗೋಲಿ ಎಲ್ಲ ಹಾಕಿದ್ದಾರೆ. ಎಷ್ಟು ಲಕ್ಷಣವಾಗಿ ಬಾಡಿ ಆ ಪ್ಯಾಲೇಸ್ನ ಡೆಕೋರೇಟ್ ಮಾಡಿದ್ದಾರೆ. ಜನ ಪಾಪ ಸುಸ್ತಾಗಿರೋರೆಲ್ಲ ಅಲ್ಲಲ್ಲೇ ಮಲ್ಕೊಂಡಿದ್ದಾರೆ, ರೆಸ್ಟ್ ಮಾಡ್ತಿದ್ದಾರೆ ದರ್ಶನ ಮಾಡ್ಕೊಂಡು ಬಂದರು. ಯಾಕಂದರೆ ಸ್ವಲ್ಪ ಜಾಸ್ತಿನೇ ಕ್ಯೂ ಇದೆ. ಸೊ ನಾವು ಮಧ್ಯಾಹ್ನದ ಮೇಲೆ ಬಂದಿರೋದ್ರಿಂದ ಸ್ವಲ್ಪ ಕಮ್ಮಿ ಆಗಿದೆ. ಬೆಳಗ್ಗೆ ತುಂಬ ಜಾಸ್ತಿ ಇತ್ತು. ಆಮೇಲೆ ಇಲ್ಲಿ ಅದೇ ನವರಾತ್ರಿ ಎಂಡಿಂಗ್ ಅಲ್ವಾ, ನಾವು ನವರಾತ್ರಿ ಆದಮೇಲೆ ಹೋಗಿದ್ದಲ್ವ, ಹಾಗಾಗಿ ಅಲ್ಲಿ ಇನ್ನೂ ಸ್ವಲ್ಪ ಕೆಲವೊಂದು ಫಂಕ್ಷನ್ಸು, ತೇರು ತೊಗೊಂಡೋಗೋದು ಅಮ್ಮನವ್ರಿಗೆ, ಇನ್ನೂ ಪೂಜೆ ಎಲ್ಲನೂ ಮಾಡಿಸ್ತಾಯಿದ್ರು. ನಾವು ಕ್ಯೂನಲ್ಲಿ ನಿಂತಿದ್ದೀವಿ. ಏನು ಬ್ಯೂಟಿಫುಲ್ಲಾಗಿ ಅಲಂಕಾರ ಮಾಡಿದ್ದಾರೆ ನೋಡ್ರಿ, ಫುಲ್ ಬಾಗಿಲಿಗೆ ಎಲ್ಲದಕ್ಕೂ. ಆಮೇಲೆ 3 ಜಿಂಕೆ ಕಾಣಿಸ್ತಿತ್ತು ನಂಗೆ ಅಷ್ಟು ದೂರದಿಂದ. ಫುಲ್ ಕ್ಯೂರಿಯಾಸಿಟಿ ತಡ್ಕೊಳಕ್ಕಾಗಿಲ್ಲ, ಯಾವಾಗ ಅಷ್ಟು ಮುಂದಕ್ಕೆ ಹೋಗ್ತೀನಿ ಅಂತ ಕಾಯ್ತಾ ಇದ್ದೆ. ಸೊ ಫೈನಲಿಯಾಗಿ ಅಮ್ಮನವ್ರ ದರ್ಶನ ಮಾಡ್ಕೊಳಕ್ಕೆ ಬಿಟ್ವಿ. ಈ ಅಮ್ಮನ ಅಂದರೆ ಈ ವಾಡೆ ಒಳಗಡೆ ಸ್ಥಾಪಿಸಿರುವಂಥ ಮಾತೆ ಬಂದ್ಬಿಟ್ಟು ತುಳಜಾ ಭವಾನಿ. ಅದಕ್ಕಾಗಿ ಭವಾನಿ ಮಂಟಪ ಅಂತ ಇದನ್ನು ಕರೀತಾರೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನೋಡಿ. ನಾನು ಅಷ್ಟು ಕಂಪ್ಲೀಟಾಗಿ ದೇವ್ರನ್ನ ತೋರ್ಸೋಕ್ಕೆ ತುಂಬ ಜನ ಓಡಾಡ್ತಾನೆ ಇದ್ದರು. ಆದರೂ ನಿಮಗೂ ದರ್ಶನ ಸಿಗಲಿ ಅಂತ ಒಂದು ಸಣ್ಣ ಕ್ಲಿಪ್ ಹಾಗೆ ಇಟ್ಟಿದ್ದೀನಿ. ತುಳಜಾ ಭವಾನಿ ಅಮ್ಮಂಗೆ ದರ್ಶನ ಮಾಡಿಕೊಂಡು ಹಾಗೆ ಮುಂದೆ ಬಂದರೆ ಅಲ್ಲಿನ ಆಳ್ವಿಕೆನಲ್ಲಿದ್ದಂಥ ರಾಜನ ಸ್ಟ್ಯಾಚ್ಯೂ ಇಲ್ಲಿ ಹಾಕಿದ್ದಾರೆ. ಇವರು ಛತ್ರಪತಿ ಶಾಹು ಮಹಾರಾಜು. ಇವರು ಯಾರು ಅಂದರೆ ಶಿವಾಜಿ ಮಹಾರಾಜರ ಮೊಮ್ಮಗ. ಅವರು ಆಳ್ವಿಕೆ ಇದ್ದಂಥ ಟೈಮಲ್ಲಿ ಅವ್ರದ್ದು ಶಿಲೆ ಮಾಡಿ ಇಟ್ಟಿದ್ದಾರೆ ಅಲ್ಲಿ ಡಿಸ್ಪ್ಲೇಗೆ. ಅದೇ ರೀತಿ ಅವರು ಕುತ್ಕೊತಾ ಇದ್ದಂಥ ಹಾಸನ ಇದು ನೋಡಿ. ಆವಾಗಲೇ ಎಷ್ಟು ಚೆನ್ನಾಗಿ ಕುಷನ್ ಥರದ್ದು ಸೋಫಾಸ್ ಇತ್ತು. ಇವಾಗ ನಾವೇನೋ ಮಾಡ್ತಾಯಿದ್ದೀವಿ ಯೂನಿಕಾಗಿ ಅಂತ ಅನಿಸುತ್ತೆ. ಇಲ್ಲ, ಇದು ಮುಂಚೆಯಿಂದನೇ ಇತ್ತು, ಅದನ್ನು ನಾವು ರೀಕಾಪಿ ಮಾಡ್ತಾಯಿದ್ದೀವಿ ಅಷ್ಟೇ. ಇದು ಬಂದ್ಬಿಟ್ಟು ಸ್ವಲ್ಪ ಚಿಕ್ಕದಾಗಿದೆ. ಇದು ಶಿವಾಜಿ ಮಹಾರಾಜರು ಕುತ್ಕೊತಾ ಇದ್ದಂಥ ಸೋಫಾ. ಸೊ ಅಲ್ಲಿಂದ ನಾವಿಲ್ಲಿ ಮುಂದಕ್ಕೆ ಬರ್ತಾಯಿದ್ದೀವಿ. ಆ ಗೋಪುರ ಕಾಣ್ತಿದ್ಯಲ್ವಾ, ಅದೇ ಮಹಾಲಕ್ಷ್ಮಿ ಟೆಂಪಲ್ಲು. ಸೊ ವಾಡೆಯಿಂದ ಆಚೆ ಬಂದರೆ ನಮಗಿದು ಕಾಣಿಸುತ್ತೆ. ನಾವು ಅಲ್ಲಿಂದ ಕ್ಯೂನಲ್ಲಿ ನಿಂತಿದ್ದೀವಿ. ಏನೋ ಉತ್ಸವ ನಡೀತಿತ್ತು, ಆಗ ಕ್ಯೂನಲ್ಲಿ ನಿಂತ್ಕೊಂಡಿದ್ದೀವಿ. ಉತ್ಸವ ಏನಕ್ಕಂದರೆ ಇನ್ನೇನು ನವರಾತ್ರಿ ಮುಗಿದಿದೆ. ಸೊ ಅಲ್ಲಿನ ಮೆರವಣಿಗೆಗೆ ಕರ್ಕೊಂಡು ಹೋಗ್ತಿದ್ದಾರೆ. ಎಲ್ಲ ಅಲ್ಲಿ ಕೂರಿಸಿದ ದೇವತೆಗಳನ್ನ, ಅಮ್ಮನವ್ರನ್ನ ಮೆರವಣಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಹಾಗಾಗಿ ಫುಲ್ಲು ಜನ ಅಂದರೆ ಜನ ಸಾಗರನೇ ಬರ್ತಾ ಇತ್ತಂಗೆ. ಬಟ್ ನೀವು ಕೇಳಿಸ್ಕೊತಾ ಇದ್ದೀರಾ, ಹಾಗೆ ಸೌಂಡು ಜೋರಾಗಿ ಅಮ್ಮನವ್ರಿಗೆ ಕರ್ಕೊಂಡು ಬರ್ತಾ ಇರೋದಕ್ಕೆ ಫುಲ್ಲು ಎಲ್ಲ ನಾದಗಳನ್ನ ಹಾಡ್ತಾ ಎಲ್ಲರೂ ಅಮ್ಮನವ್ರನ್ನ ಕರ್ಕೊಂಡು ಹೋದರು. ಸೊ ನಾವು ಇನ್ನೂ ಕ್ಯೂನಲ್ಲೇ ನಿಂತಿದ್ದೀವಿ. ಕಾಲೆಲ್ಲ ನೋವು ಬಂದುಬಿಟ್ಟಿತ್ತು. ಅಲ್ಲಿಂದ ಎಂಟ್ರಿ ಇನ್ನೇನು ಒಳಗಡೆ ಬಂದ್ವಿ ಅನ್ನೋ ಟೈಮ್ಗೆ ನಾವು ಫಸ್ಟ್ ದರ್ಶನ ಮಾಡಿದ್ದು ಬಾಲಾಜಿ. ಅಲ್ಲಿಂದ ಹಿಂಗೆ ಒಳಗಡೆ ಬಂದಿದ ತಕ್ಷಣ ಬಾಲಾಜಿ ಅಂದರೆ ನಮ್ಮ ತಿರುಪತಿ ತಿಮ್ಮಪ್ಪಂದು ಅಲ್ಲಿ ಒಂದು ವಿಗ್ರಹ ಇಟ್ಟು ಪೂಜೆ ಮಾಡ್ತಿದ್ದಾರೆ. ಸೊ ಇಲ್ಲಿನ ನೋಡಿ ಅಪ್ಪ ತಿಮ್ಮಪ್ಪ ಎಷ್ಟು ಚಿಕ್ಕದಾಗಿದ್ದಾರೆ. ಸೊ ಇಲ್ಲಿ ಲೇಡಿ ಪುರೋಹಿತರು ಇಲ್ಲಿದ್ದಿದ್ದು ನನಗೆ ಅದು ಒಳ್ಳೆಯದೇ, ಬಟ್ ನಂಗೆ ಆಶ್ಚರ್ಯ ಆಯಿತು. ಲೇಡಿ ಪುರೋಹಿತರು ಯೂಶಲ್ ಆಗಿರಲ್ಲ, ಹಾಗಾಗಿ ನಂಗೆ ಆಶ್ಚರ್ಯ ಆಯಿತು. ಸೊ ಇದು ಬಂದುಬಿಟ್ಟು ಜಗನ್ಮಾತ ಲಕ್ಷ್ಮೀ ಮಾತಾ ನೆಲೆಸಿದಂಥ ಜಾಗ. ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದೀವಲ್ವ ಎಲ್ಲರೂ. ಒಂದು ಕ್ಲಿಪ್ ತೊಗೊಂಡು ನಮ್ಮ ಸೀರಿಯಸ್ ಆಗಿ ನೋಡ್ತಾ ಇದ್ದಾರೆ. ಸೊ ಇಲ್ಲಿಂದ ಹೊರಗಡೆ ಬಂದ್ವಿ. ಆರ್ಕಿಟೆಕ್ಚರ್ ಸೇಮ್ ನಮ್ಮ ಕರ್ನಾಟಕದ ಸ್ಟೈಲಲ್ಲೂ ಆಲ್ಮೋಸ್ಟ್ ಸ್ವಲ್ಪ ಇದೆ. ಎಲ್ಲ ಕಂಬಗಳಲ್ಲೂ ತುಂಬ ತಣ್ಣಗಂದರೆ ತುಂಬ ತಣ್ಣಗಿತ್ತು. ಮಹಾಲಕ್ಷ್ಮಿ ಅಮ್ಮ ಇಲ್ಲಿ ಏನಕ್ಕೆ ನೆಲೆಸಿದ್ದಾರೆ ಅಂತ ನಾನು ಅಮ್ಮನ ಕೇಳಿದೆ. ನನಗಷ್ಟಾಗಿ
ಹಳೆ ಕತೆಗಳಷ್ಟಾಗಿ ಗೊತ್ತಿಲ್ಲ, ಆದರೆ ಅಮ್ಮಂಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಅಮ್ಮ ಅದನ್ನೇ ಹೇಳ್ತಾಯಿದ್ರು. ಭೃಗು ಋಷಿ ಅವರ ವರ್ತನೆಯಿಂದ, ತದನಂತರ ಸ್ವಾಮಿ ಅವರ ವರ್ತನೆಯಿಂದ ಭೃಗು ಋಷಿ ಎದೆಗೊದ್ರೂ ಅವರು ಸಮಾಧಾನವಾಗಿಂದ ಅವ್ರನ್ನ ಕೂರಿಸ್ಕೊಂಡು ಕಾಲುತ್ತುತ್ತಿದ್ದಾರೆ ನನ್ನ ಸ್ವಾಮಿ ಅಂತ. ನಾನಿರುವ ಸ್ಥಾನದಲ್ಲಿ ಕಾಲಿಟ್ಟಿದ್ರು ಅವ್ರಿಗೆ ಕೂರಿಸ್ಕೊಂಡು ಸೇವೆ ಮಾಡ್ತಿದ್ದಾರೆ. ಇದು ನನಗೆ ಅಪಮಾನ ಅವಮಾನ ಅಂತ ಬೇಜಾರು ಮಾಡಿಕೊಂಡು ವೈಕುಂಠದಿಂದ ಸೀದಾ ಇಲ್ಲಿಗೆ, ಅಂದರೆ ಕೊಲ್ಲಾಪುರ ಅಮ್ಮ ಇಲ್ಲಿ ನೆಲೆಸಿದಾರಲ್ಲ, ಇಲ್ಲಿಗೆ ಬಂದು ಮಾತಾ ತಪಸ್ ಮಾಡುವಂಥ ಜಾಗ. ಹಾಗಾಗಿ ಇದು ಲಕ್ಷ್ಮೀ ಮಾತಾ ವಿಶೇಷವಾದ ಸ್ಥಾನ, ದೇವಸ್ಥಾನ. ತುಂಬ ಹಳೆಯದು. ಎಷ್ಟು ಚೆನ್ನಾಗಿತ್ತು ಅಂದರೆ ನೀವೇ ಕಣ್ಣಾರೆ ನೋಡಿ ಕಣ್ಣು ತುಂಬ್ಕೋಬೇಕು. ನಾವು ದರ್ಶನ ಮಾಡಿ ಆಚೆ ಬಂದ್ವಿ, ಯಾಕಂದರೆ ಒಳಗಡೆ ಎಲ್ಲೂ ವಿಡಿಯೋ ಮಾಡೋದಕ್ಕೆ ಬಿಟ್ಟಿಲ್ಲ. ಆರ್ಕಿಟೆಕ್ಚರ್ ತುಂಬ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ಕಣ್ಣು ತುಂಬ್ಕೊಳ್ಳಿ. ಆಚೆ ಕಡೆ ಬಂದರೆ ನಿಮಗೆ ಅಲ್ಲಿ ಕೃಷ್ಣಂದು ರಾಮಂದು ಎಲ್ಲ ರೀತಿಯಲ್ಲ ಆದ ನಿಮಗೆ ದರ್ಶನ ಸಿಗುತ್ತೆ. ಅಲ್ಲಿ ಕೂಡ ನಾವೆಲ್ಲ ದರ್ಶನ ಮುಗಿಸ್ಕೊಂಡು ಆಚೆ ಒಂದೆರಡು ಫೋಟೋ ತೆಕ್ಕೊಳ್ಳೋಣ ಅಂತ ಈ ಪಾಯಿಂಟಿಗೆ ಬಂದ್ವಿ. ಇಲ್ಲಿಂದ ಮಂಟಪ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಿತ್ತು, ನೋಡೋದಕ್ಕೆ ಎರಡು ಕಣ್ಣು ಸಾಲಿಲ್ಲ. ತುಂಬ ಚೆನ್ನಾಗಿ ದರ್ಶನ ಆಯಿತು, ಎಲ್ಲನೂ ಆಯಿತು. ಆಲ್ಮೋಸ್ಟ್ 1 ಅವರಲ್ಲಿ ನಾವೆಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ. ಒಂದು 4-5 ಫೋಟೋ ತೆಕ್ಕೊಂಡ್ವಿ. ಮಂಟಪಕ್ಕೆ ಕಲರ್ ಆಗಿ ಅವರು ಬಣ್ಣಗಳನ್ನ ಚೇಂಜ್ ಮಾಡ್ತಿದ್ರು. ತುಂಬ ಬ್ಯೂಟಿಫುಲ್ ಆಗಿತ್ತು. ಆಲ್ಮೋಸ್ಟ್ ಸಾಯಂಕಾಲ ಆಗಿತ್ತು. ಸಾಯಂಕಾಲದ ವೇಳೆ ಕಲರ್ ಚೇಂಜ್ ಆಗ್ತಿದೆ, ಮಂಟಪ ಅಷ್ಟು ಸುಂದರವಾಗಿ ಕಾಣ್ತಿದೆ. ಸೂರ್ಯ ಅಷ್ಟು ಬ್ಯೂಟಿಫುಲ್ಲಾಗಿ ಆರೆಂಜ್ ಎಲ್ಲೋ ಎಲ್ಲ ರೀತಿಯಲ್ಲೂ ಸೂರ್ಯನೂ ಮಿಂಚ್ತಾ ಇದ್ದಾರೆ, ದೇವಸ್ಥಾನನೂ ಮಿಂಚ್ತಾ ಇದೆ. ನೋಡೋದಕ್ಕೆ ಎರಡು ಕಣ್ಣು ಸಾಲಿಲ್ಲ. ಅಲ್ಲಿಂದ ನಾವು ಎಕ್ಸಿಟ್ ಪಾಯಿಂಟಿಗೆ ಬಂದ್ವಿ ಕಣ್ರಿ. ನೋಡಿ ಹೇಗೆ ಬಾರಿಸ್ತಾ ಇದ್ದಾರೆ ಅಂದರೆ ಅವ್ರಿಗೆ ಆ ಖುಷಿನೇ ಬೇರೆ. ಇಷ್ಟು ವೆಯ್ಟ್ ಹಿಡ್ಕೊಂಡಿದ್ದೀನಿ, ಇಷ್ಟು ಭಾರವಾದ ಇನ್ಸ್ಟ್ರೂಮೆಂಟ್ನ ಇಟ್ಕೊಂಡಿದ್ದೀನಿ ಅನ್ನೋದು ಏನೂ ಇಲ್ಲ. ಬಾರಿಸ್ತಾ ಇದ್ರು. ಆ ಕಿವಿನಲ್ಲಿ ಗುಯ್ ಅಂತಿದೆ ನನಗೆ ಇವಾಗಲೂ ಕೂಡ. ಅಷ್ಟು ಚೆನ್ನಾಗಿ ಅದು ಸೌಂಡ್ ಬರ್ತಿತ್ತು. ಸೊ ನಂಗೆ ಇಲ್ಲಿಂದ ಬರೋಕ್ಕೆ ಮನಸ್ಸಾಗಿಲ್ಲ. ಎಷ್ಟೊತ್ತಾದರೆ ನಾನು ನಿಂತಿದ್ದೆ. ಸೊ ಹಾಗೆ ವೀಡಿಯೋ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾಯಿದ್ದೀನಿ. ಕೇಳಿಸ್ಕೊಳ್ಳಿ ನೀವು ಕೂಡ ಹೇಗಿದೆ ಅಂತ. ನೋಡಿ ಅವ್ರ ಜೋಶ್ ನೋಡಿ ಮುಖದಲ್ಲಿ. ದರ್ಶನ ಮಾಡಿ ಆಚೆ ಬಂದಿದ ತಕ್ಷಣ ಒಂದು ಐಸ್ ಕ್ರೀಮ್ ಪಾರ್ಲರ್ ಇತ್ತು. ತಣ್ಣಗೆ ಐಸ್ ಕ್ರೀಮ್ ತಿನ್ನೋಣ ಅಂತ ಬಂದ್ವಿ. 100 ರೂಪಾಯಿ ಕೆಳಗೆ ಇಲ್ಲಿ ಏನೂ ಸಿಗಲ್ಲ ಕಣ್ರಿ, ನಿಮಗೆ ಏನೂ ಸಿಗಲ್ಲ. ಅಲ್ಲಿಂದ ಹಂಗೆ ಆಚೆ ಕಡೆ ವ್ಯೂ ನೋಡ್ತಾ ಇದ್ರೆ ಎತ್ತಿನ ಗಾಡಿನಲ್ಲಿ ತೇರು ಹೊತ್ಕೊಂಡು ಲೈನಾಗಿ ಎತ್ತಿನ ಗಾಡಿ ಬರ್ತಾ ಇದ್ದಾವೆ. ಅದು ನೋಡ್ತಾ ಇದ್ರೇ ಎಷ್ಟು ಚೆನ್ನಾಗಿ ಅನಿಸುತ್ತೆ. ಯಾವ್ದು ನಮ್ಮ ಕನ್ನಡ ಸಿನಿಮಾಗಳಲ್ಲಿ ಕಾಣಿಸ್ತಾ ಇರುತ್ತೆ, ಈ ಥರದ್ದು ವಿಡಿಯೋ ಮಾಡ್ತಾ ಇರ್ತಾರೆ. ಆದರೆ ರಿಯಲಾಗಿ ನೋಡೋದಕ್ಕೆ ಎಷ್ಟು ಸಮಾಧಾನ ಆಯಿತು, ಎಷ್ಟು ಖುಷಿ ಆಯಿತು ಕೇಳ್ಬಿಡಿ. ಅಲ್ಲಿಂದ ಮತ್ತೆ ಕತ್ತಿ ಹಿಡ್ಕೊಂಡು ಕುದುರೆ ಮೇಲೆ ಬರ್ತಾ ಇದ್ದಾರೆ. ಆಮೇಲೆ ಹಿಂದುಗಡೆನೆ ಅಮ್ಮನವ್ರನ್ನ ಕರ್ಕೊಂಡು ಬರ್ತಿದ್ದಾರೆ. ಫುಲ್ ರ್ಯಾಲಿ, ಅಲ್ಲೆಲ್ಲ ಕಡೆ ಕಂಪ್ಲೀಟಾಗಿ ಅಮ್ಮನವ್ರನ್ನ ಮೆರವಣಿಗೆ ಮಾಡಿಸ್ತಾನೇ ಇದ್ದಾರೆ. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಅನಿಸುತ್ತೆ. ಹಬ್ಬದ ವಾತಾವರಣ ಅನ್ನೋದು ಏನಂತಾರೆ, ಫೆಸ್ಟಿವಲ್ ವೈಬ್ಸ್. ಹಬ್ಬದ ವಾತಾವರಣ ತುಂಬೋಗಿತ್ತು. ಎಲ್ಲ ರೋಡಲ್ಲೂ ಇದೇ ಥರನೇ ತೇರುಗಳು ನಡೀತಾ ಇದೆ. ಅಮ್ಮನದು ಸ್ತೋತ್ರಗಳು, ಅಮ್ಮನ ಹಾಡು ಎಲ್ಲ ನಡೀತಾನೆ ಇದೆ. ಸೊ ಅದನ್ನು ನೋಡಿಕೊಂಡು ಹಾಗೆ ನೋಡಿ, ಇದು ಮ್ಯಾಂಗೋ, ನಂದು ಪಿಸ್ತಾ, ಹಿಂಗೆ ತೊಗೊಂಡಿದ್ದೀವಿ ಏನೇನೋ. ಓಕೆ ಕಣ್ರಿ, ಅಲ್ಲಿನ ಅಷ್ಟು ಮಟ್ಟಿಗೆ ಅದು ಫೇಮಸ್ ಅನ್ನೋ ಥರ ಇತ್ತು, ಆದರೆ ಟೇಸ್ಟ್ ಅಷ್ಟಕ್ಕಷ್ಟೇ ಇತ್ತು ಬಿಡಿ. ಸೊ ಮುಗಿಸ್ಕೊಂಡು ಅಲ್ಲಿಂದ ಫಸ್ಟು ತುಂಬ ಹಶ್ವಾಗ್ತಿತ್ತು ಆ್ಯಕ್ಚುಲಿ. ಸ್ವಲ್ಪ ತಿಂದಿದ್ದು ಐಸ್ ಕ್ರೀಮು. ಅಲ್ಲಿಂದ ಮತ್ತೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಒಂದು ವೆಜ್ ಹೋಟೆಲ್, ಎಲ್ಲ ಕಡೆ ನಾನ್ ವೆಜ್ಜೇ ಇದೆ. ಅದು ಯಾಕೆ ಅಂತ ನಂಗೆ ಅರ್ಥ ಆಗ್ತಿಲ್ಲ. ವೆಜ್ ತಿನ್ನೋರು ನಾವು ಜನ ಇದ್ದೀವಿ, ಹಾಗಾಗಿ ಸ್ವಲ್ಪ ಜಾಸ್ತಿ ಹೋಟೆಲ್ ಹಿಡಿ, ನಿಮಗೂ ವ್ಯಾಪಾರ 100% ಆಗುತ್ತೆ. ಸೊ ಹುಡುಕಿ ಅಲ್ಲಿಂದ ಆಲ್ಮೋಸ್ಟ್ 3 ಕಿಲೋಮೀಟರ್ಸ್ ದೂರದಲ್ಲಿ ನಾವು ಈ ಹೋಟೆಲ್ನ ಹುಡ್ಕೊಂಡು ಬಂದ್ವಿ. ಇದು ಕಂಪ್ಲೀಟ್ ಕಾಂಪ್ಲೆಕ್ಸು. ಇಲ್ಲೆಲ್ಲ ಕಂಪ್ಲೀಟಾಗಿ ಏನು ಎಲ್ಲ ರೀತಿಯಲ್ಲಿ ಆಫರ್ಸು ಎಲ್ಲ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಅದನ್ನು ನೋಡ್ಕೊತ ಏನು ಆಫರ್ ಇಟ್ಟಿದ್ದಾರಪ್ಪ ಇಲ್ಲಿ ಅಂತ. ಮಕ್ಕಳಿಗೂ ಕೂಡ ಆಫರ್ ಮಾಡಿದ್ದಾರೆ. ಸೊ ಎಲ್ಲದನ್ನು ನೋಡ್ಕೊತ
ಮುಂದಕ್ಕೆ ಬಂದ್ವಿ. ಇದರಿಂದ ಮೊದಲೇ ಕಾಲಲ್ಲಿ ನಿಂತು ಕಾಲು ನೋವು ಬಂದಿತ್ತು. ಮತ್ತು ಸೆಕೆಂಡ್ ಫ್ಲೋರ್ಗೆ ಹತ್ತಬೇಕಿತ್ತು. ಹತ್ತಿ ಬಂದ್ವಿ. ಅಮ್ಮ ಆಲ್ರೆಡಿ ಸೂಪ್ ತೊಗೊಂಡಿದ್ರು, ಅವ್ರು ಬಿಟ್ಟು ಏನೂ ತೊಗೊಂಡಿಲ್ಲ. ಸೊ ಲೈಟಾಗಿ ತಿಂದ್ಕೊಂಡು ಅಲ್ಲಿಂದ ಬರಬೇಕಾದ್ರೆ ನಮ್ಮ ಯಜಮಾನ್ರು ನಡ್ಕೊಂಡೇ ಹೋಗ್ತೀನಿ ಅಂತ ನಡ್ಕೊಂಡೋದ್ರು. ನಾನು ಅಮ್ಮ ನನ್ನ ತಮ್ಮ ಬಸ್ ಹತ್ತಿದ್ವಿ. ಬಸ್ಸಿಂದ ಇದೇ ವ್ಯೂ ಇದ್ದಿದ್ದು ನೋಡಿ. ಇಲ್ಲೂ ಕೂಡ ರೋಡಲ್ಲಿ ಅಮ್ಮನವ್ರ ತೇರು ನಡೀತಾನೇ ಇದೆ. ಫುಲ್ಲು ಮಜಾ, ಏನು ಜನರ ಕುಣಿತ ಅಮ್ಮನವ್ರ ಹೆಸರಲ್ಲಿ. ಸೂಪರ್ ಅಂದರೆ ಸೂಪರು. ಅಂದರೆ ನಮ್ಮಲ್ಲಿ ನಾವು ಗಣಪತಿನ ಹೇಗೆ ಕೂರಿಸ್ತೀವಿ, ಲಕ್ಷ್ಮೀನ ಮಾತನ ಅಷ್ಟು ಜೋರಾಗಿ ಕೂರಿಸಿದ್ದಾರೆ. ತುಂಬ ಖುಷಿಯಾಯಿತು ನೋಡಿ. ನಾವು 3 ಜನ ಬಸ್ಸಲ್ಲಿ ಬರೋ ಅಷ್ಟರಲ್ಲಿ ಇವರು ಆಲ್ರೆಡಿ ನಡ್ಕೊಂಡು ಬಂದು ಮೊಬೈಲಲ್ಲಿ ಹಿಡ್ಕೊಂಡು ನೆಕ್ಸ್ಟ್ ಡೇ ಪ್ಲ್ಯಾನ್ ಮಾಡ್ತಿದ್ದಾರೆ. ಓ ಸೂಪರ್ ಫಾಸ್ಟ್ ಅಂತ ಅಂದ್ಕೊಂಡು ನನಗೆ ಸಾಕಾಗಿತ್ತು. ನಾನು ಸೀದಾ ರೂಮ್ಗೆ ಹೋದೆ. ಸೊ ದರ್ಶನ ಮುಗಿಸ್ಕೊಂಡ್ವಿ. ವಿಜಯದಶಮಿಗೆ ಅಮ್ಮ ಲಕ್ಷ್ಮೀ ಮಾತಾ ದೇವಸ್ಥಾನಕ್ಕೆ ಹೋಗಿ ಅವರ ದರ್ಶನ ಮಾಡಿಕೊಂಡು ಬರೋದು ತುಂಬ ಸಮಾಧಾನವಾಗಿದೆ. ಸೊ ಅಲ್ಲಿಂದ ಮತ್ತೆ ಶಾಪಿಂಗ್ ಮಾಡಿಕೊಂಡು ಊಟ ಮಾಡಿಕೊಂಡು ಬರೋ ಅಷ್ಟರಲ್ಲಿ 9:30 ಆಗೋಯ್ತು. ಇವಾಗ ಮಲ್ಕೊಂಡ್ರೆ ಸಾಕು ಅನ್ನಂಗೆ ಆಗಿಬಿಟ್ಟಿದೆ.